ಬೀದರ್ನಲ್ಲಿ ಆರೋಗ್ಯ ಸಿಬ್ಬಂದಿಗೆ ಇಲ್ಲ ಆರೋಗ್ಯ ಭಾಗ್ಯ. ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಗೋಳು ನಿಜಕ್ಕೂ ಹೇಳೋರಿಲ್ಲ ಕೇಳೋರಿಲ್ಲ. ಕ್ವಾರ್ಟರ್ಸ್ನಲ್ಲಿರುವಂತಹ ಅವ್ಯವಸ್ಥೆಗಳಿಗೆ ಸಿಬ್ಬಂದಿಗಳು ರೋಸ್ ಹೋಗಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಗೋಳು ಕೇಳೋರಿಲ್ಲ ಹೇಳೋರಿಲ್ಲ. ಕ್ವಾರ್ಟರ್ಸ್ನಲ್ಲಿರುವಂತಹ ಅವ್ಯವಸ್ಥೆಗಳಿಗೆ ರೋಸಿ ಹೋಗಿದ್ದಾರೆ ಸಿಬ್ಬಂದಿ. ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಕ್ವಾರ್ಟರ್ಸ್ನಲ್ಲಿರುವಂತಹ ಸಿಬ್ಬಂದಿಗಳು. ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತಾ ಇದೆ ಕ್ವಾರ್ಟರ್ಸ್ನ ಸುತ್ತಮುತ್ತಲಿನ ಪ್ರದೇಶ. ಸುಮಾರು 120ಕ್ಕೂ ಅಧಿಕ ಕುಟುಂಬಗಳು ಈ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾವೆ. ಕೊಳಚೆ ನೀರು, ಹಂದಿ, ನಾಯಿ ಕಾಟಕ್ಕೆ ಬೇಸತ್ತು ಹೋಗಿದ್ದಾರೆ ನಿವಾಸಿಗಳು. ಕ್ವಾರ್ಟರ್ಸ್ನ ಕಾಂಪೌಂಡ್ನಲ್ಲಿಯೇ ಕೊಳಚೆ ನೀರು ಸಂಗ್ರಹ ಆಗ್ತಾ ಇದೆ. ಸುತ್ತಲಿನ ಮನೆಗಳಿಗೆ ನುಗ್ತಾ ಇದೆ ಈ ಕ್ವಾರ್ಟರ್ಸ್ನ ಕೊಳಚೆ ನೀರಿನಿಂದ ಸಿಬ್ಬಂದಿ ಕುಟುಂಬಸ್ಥರಿಗೆ ಅನಾರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಮಲೇರಿಯಾ, ಡೆಂಗ್ಯೂ, ಅದರ ಜೊತೆಗೆ ಒಂದಷ್ಟು ಸ್ಕಿನ್ ಪ್ರಾಬ್ಲಮ್ಗಳು ಕೂಡ ಆಗ್ತಾ ಇದೆ. ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. ಸುಮಾರು 6-7 ತಿಂಗಳಿಂದ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ರು ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ. ಬ್ರಿಮ್ಸ್ ಆಡಳಿತ ಮಂಡಳಿ ಕೂಡಲೇ ಕ್ರಮ ಕೈಗೊಳ್ಳಿ ಎನ್ನುವಂತಹ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ನೋಡಿ, ಅಲ್ಲಿ ವಿಪರೀತ ಕೆಟ್ಟ ವಾಸನೆ, ಆಮೇಲೆ ಸೊಳ್ಳೆಗಳ ಆವಾಸ ಸ್ಥಾನ ಆಗಿದೆ. ಅಲ್ಲಿ ಮಲೇರಿಯಾ, ಡೆಂಗ್ಯೂ, ಆಮೇಲೆ ಸ್ಕಿನ್ ಇರಿಟೇಷನ್ ಪ್ರಾಬ್ಲಮ್ಗಳು, ಈ ಥರದ್ದು ಬೇರೆ ಬೇರೆ ಥರದ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಆದರೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವ್ರು ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮ ಗೋಳನ್ನು ತೋಡ್ಕೋತಾ ಇದ್ದಾರೆ. ನಾಲಿ ಅದ, ಇದು ಬಾತ್ರೂಮ್ ನೀರು ಬರ್ತಾವ್ರಿ. ನಾಲಿ, ಹಂದಿ ಪಿಂದಿ ದಿನ ರಾತ್ರಿ ಟೈಮಿಗೆ ಹೊರಗೆ ಬರೋಕ್ಕಲ್ಲ. ಎಷ್ಟೊಂದು ಸರಿ ಹೇಳಿದ್ರು ಒಟ್ಟು ಕೇಳಲ್ಲ ಹೊಂಟ್ರ. ಮಿನಿಮಮ್ 7-8 ತಿಂಗಳು ಆಯ್ತು ರೀ ಇದೇ ಸ್ಥಿತಿಗೆ ಹತ್ತಿದ. ರಾತ್ರಿ ಟೈಮಿಗೆ ಹೊರಗೆ ಬರೋಕೆ ಹೋಗಿ ನಾವು ಕಾಯಿಲೆಗಳು ಹೊಂಟಾವ. ನಮಗೆ ದೊಡ್ಡರಿಗೆ ಸಣ್ಣವ್ರಿಗೆ ಸೊಳ್ಳೆ, ಹಂದಿ ಪಿಂದಿ ಸಾಕಷ್ಟು ಇದಾಗಲ್ತ. ಹಂದಿ ಯಾವಾಗ ಕೆಳಗೆ ಬರ್ತಾವೆ ನಾವು ರಾತ್ರಿ ಟೈಮಿಗೆ ಹೊರಗೆ ಊಟ ಮಾಡೋಕೆ ಬರಲ್ಲ, ಹೊರಗೆ ಓಡಾಡೋಕ್ಕಾಗಲ್ಲ ಹೊಂಟದ, ಹೊರಗೆ ಇದು ಮಾಡೋಕೆ ಆಗಲ್ಲ ಹೊಂಟದ. ಅವ್ರು ಸಂಡಸ್ ರೂಮ್, ಬಾತ್ರೂಮ್, ನೀರೆಲ್ಲ ಈ ಕಡೆ ಹೊಂಟಾವೆ. 7-8 ತಿಂಗಳಿಂದ ಇದೇ ಸ್ಥಿತಿಗೆ ಹತ್ತಿದ ಸರ್. ಹೊರಗೆ ಬರೋಕ್ಕೆ ಆಗಲ್ಲ ಹೊಂಟದ. ಏನಂತೀರಿ ಇದಕ್ಕೇನಂತಾರೆ? ನಾಲಿ ಅದ ರೀ, ಇವು ಎಲ್ಲ ಟೊಯ್ಲೆಟ್ ನೀರು, ಬಾತ್ರೂಮ್ ನೀರು, ಸಂಡಸ್ ರೂಮು ದಿನ 24 ತಾಸು ಬರ್ತಾವ್ರಿ. ಹೊರಗೆ ಬರೋಕ್ಕಾಗಲ್ಲ ಹೊಂಟ. ದೊಡ್ಡರಿಗೆ ಸಣ್ಣವ್ರ ಕೈಲೆಗಳು ದಿನಕ್ಕೊಬ್ಬರು ಹಾಸ್ಪಿಟ್ಲಿಗೆ ಹೋಗೋದಾಗ್ಲತ್ತದ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಹೇಳಿದ್ರು ಕೇಳಲ್ಲ ಹೊಂಟ್ರೆ. 7-8 ತಿಂಗಳಿಂದ ಇದೇ ಸ್ಥಿತಿಗೆ ಹತ್ತಿದೆ ಸರ್. ಮ್ಯಾಲಿಂದ ಮಳೆ, ಇಲ್ಲಿ ಕೊಡಂಗಿ ಅಂತಾರೆ ಏನಂತಾರೆ, ಅವು ಇದೆಲ್ಲ ಸೇಮ್ ದಿನ ರೀತಿ ಇದೇ ಇರ್ಲತ್ತವ್ರಿಗೆ. ಹೊರಗೆ ಬರೋಕ್ಕಾಗ ಸಂಡಸ್ ಬಾತ್ರೂಮ್ ಕ್ವಾರ್ಟರ್ಸ್ ನೀರು ಅವ ರೀ ಸರ್. ಯಾವ ಕ್ವಾರ್ಟರ್ಸ್? ಈ ಬ್ರಿಮ್ಸ್ ಕ್ವಾರ್ಟರ್ಸ್ ರೀ. ಬ್ರಿಮ್ಸ್ ಕ್ವಾರ್ಟರ್ಸ್ ನೀರಾವ ದಿನ ಇದೇ ಗತಿ ಹೇಳ್ತಾ. ಹೊರಗೆ ಬರೋಕ್ಕಾಗಲ್ಲ ಹೊಂಟತ್ತು. ಸಣ್ಣ ಮಕ್ಕಳು ದೊಡ್ಡ ಕೈಲೇ ಬೀಳ. ಇಲ್ಲಿಂದ ಬೀದರ್ ಮೆಡಿಕಲ್ ಕ್ವಾರ್ಟರ್ಸ್ ಸರ್. ಇಲ್ಲಿ ನೀರಿಂದು ಭಾಳ ತಕ್ಲೀಫ್ ಅದ ರೀ. ಒಂದ್ಸರಿ ಮೋಟರ್ ಕಟ್ಟತಂದ್ರೆ 2 ದಿನ 3 ದಿನ ನೀರಿಂದು ಸವಲತ್ತು ಇರಲ್ಲ. ಇಲ್ಲಿ ಹೆಣ್ಮಕ್ಳಿಗೆ ಭಾಳ ತ್ರಾಸ ಆಗ್ತದೆ. ಇನ್ನೊಂದೇನೋ ಸ್ವಚ್ಛತೆ ಇಲ್ಲ. ಎಲ್ಲ ಬಾತ್ರೂಮ್ ನೀರಲ್ಲಿ ಟ್ಯಾಂಕಲ್ಲಿ ಹೋಗ್ತದೆ. ಹೋಗಿ ಅಲ್ಲಿ ಅದೇ ನೀರು ನಮಗೆ ಮ್ಯಾಲ ಟ್ಯಾಂಕಿಗೆ ಬರ್ತದೆ. ಅದೇ ನೀರು ನಾವು ಯೂಸ್ ಮಾಡಬೇಕು. ಅದು ಹುಡುಗರು ಮನೆಗೆಲ್ಲದ ಮೈ ತೊಕೊಂಡ್ರ ಮೈ ತಿಂಡಿ ಕೊಡ್ತದ. ಹುಡುಗರು ಬೇಮಾರ್ ಬೀಳತ್ತದವ. ಇನ್ನೊಂದು ಏನಂದ್ರೆ ಇಲ್ಲಿ ಯಾರು ಏನು ಕೇಳಪ್ಲೇ ಇಲ್ಲ. ಅಲ್ಲಿ ಅಷ್ಟು ಆ ಪರಿಸ್ಥಿತಿ ಗಂಭೀರ ಆಗ್ಯದ್ರಿ. ಇದು ಕ್ವಾರ್ಟರ್ಸ್ ಇಲ್ಲ ರೀ. ಇದು ಸ್ಲಮ್ ಏರಿಯಾಕಿನ್ನ ಪೂರಾ ಆಕರಿ ಆಗ್ಯದ್ರಿ. ಇದು ಸ್ಲಮ್ ಏರಿಯಾನ ಸ್ವಚ್ಛತೆ ಇರ್ತದ, ಅಷ್ಟಿಗೆ ಅದಕ್ಕಿನ್ನ ಗಲೀಜ್ ಅಂದ್ರ ಏನಿಲ್ಲ ಸರ್. ಇದು ನಮ್ದು ಬ್ರಿಮ್ಸ್ ಕ್ಯಾಂಪಸ್ ಕ್ವಾರ್ಟರ್ಸ್ ಇದೆ ರೀ ಸರ್. ಇದು ನಮ್ಮ ಮಿಸಸ್ ಅವರು ಇಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಆಫೀಸರ್ ಇದ್ದಾರೆ ಸರ್. ಇಲ್ಲಿ ನಮಗೆ ಒಂದು ಸ್ವಚ್ಛತೆ ಇಲ್ಲ ಸರ್. ಇಲ್ಲಿ ಈ ನಮ್ದು 4 ಬಿಲ್ಡಿಂಗ್ ಏನ್ ಇದೆ ಸರ್, ಇದು ಅಪಾರ್ಟ್ಮೆಂಟ್ಸ್. ಇದ್ರದ್ದೆಲ್ಲ ವಾಟರ್ ಪೈಪ್ಸ್ ಮತ್ತೆ ಡ್ರೈನೇಜ್ ಪೈಪು ಎಲ್ಲ ಲೀಕ್ ಆಗಿದಾವ್ರಿ ಸರ್. ಅವು ಲೀಕ್ ಆಗಿ ಎಲ್ಲ ನೀರು ಕೆಳಗಡೆ ಬಂದು ಡ್ರೈನೇಜ್ ಮುಖಾಂತರ ನಾವು ಕುಡಿಯುವ ನೀರೇನು ಸಂಪೆ ಇದೆ ಅನ್ನಲ್ರಿ, ಅದ್ರೊಳಗೆ ಹೋಗ್ತಾ ಇದೆ ರೀ. ಅಲ್ಲಿಂದ ಮ್ಯಾಲೆ ಪಂಪ್ ಆಗ್ತಾರೆ ನೀರ್ರಿ. ಅಲ್ಲಿಂದ ಅವೇ ನೀರು ಕುಡಿಬೇಕು, ಅವೇ ನೀರು ನಾವೆಲ್ಲ ಯೂಸ್ ಮಾಡಬೇಕು. ಅದರಿಂದ ನಮ್ದು ಎಲ್ಲರಿಗೆ ಆರೋಗ್ಯಕ್ಕೆ ಬಹಳ ಪ್ರಾಬ್ಲಮ್ ಆಗ್ಬಿಡ್ತಾ ಇದೆ.